ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ, ನಮ್ಮಮ್ಮ ಪುದೀನ ಚಿಕನ್ ಮಾಡಿದ್ದಾರೆ. ಇದಂತೂ ಮಾಡಕ್ಕೆ ತುಂಬಾ ಈಸಿ, ಬೇಗ ಆಗತ್ತೆ. ಹೇಗ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಪೆಪ್ಪರ್, ಅರಿಶಿನ ಪುಡಿ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿ ಪನ್ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ನಮಗೆ ಗ್ರೀನ್ ಕಲರ್ ಒಂದು ಪೇಸ್ಟ್ ರೆಡಿ ಆಯಿತು. ನೆಕ್ಸ್ಟು ಕ್ಲೀನ್ ಮಾಡ್ಕೊಂಡಿರೋ ಚಿಕನ್, ಸಾಲ್ಟು ಮತ್ತು ನಾವು ರೆಡಿ ಮಾಡ್ಕೊಂಡಿರ್ತಿರೋ ಪೇಸ್ಟು ಎರಡನ್ನು ಮಿಕ್ಸ್ ಮಾಡಿ 1 hour ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು. ನೋಡಿ, ಇವಾಗ ಇದು ರೆಡಿ ಆಗಿದೆ. ಈಗ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, 1 ಸ್ಪೂನ್ ತುಪ್ಪ ಬಿಸಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ಅದರಲ್ಲಿ ಹಾಕೋಬೇಕು. ಈಗ ಇದರಲ್ಲಿರೋ ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚಿಕನ್ ಮಾಡೋಕ್ಕಂತೂ ತುಂಬ ಈಸಿ. ನಮ್ಮಮ್ಮ ಬಿಟ್ಟಿದ್ರೆ ನಾನೇ ಬಿಡ್ತಿದ್ದೆ. 5 minutes ಅಲ್ಲೇ ಮಾಡ್ಬೋದು. ನೀವು ಅರ್ಜೆಂಟಲ್ಲಿದ್ದಾಗ ಇದೇ ಥರ ಮಾಡ್ಕೊಳ್ಳಿ, ಬೇಗ ಆಗ್ಬಿಡತ್ತೆ. ನೋಡಿ, ಇದು ರೆಡಿ ಆಗ್ತಾ ಇದೆ. ಇದನ್ನ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆನೂ ತಿನ್ಬೋದು. ನಿಮ್ಮ ಮನೇಲಿ ಬಿರಿಯಾನಿ ಮಾಡಿದ್ರೆ ಅದ್ರ ಪಕ್ಕ 2 ಪೀಸ್ ಇಟ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಕ್ಳಿಗೂ ಇಷ್ಟ ಆಗತ್ತೆ. ನಿಮ್ಗೇನಾದ್ರೂ ಜ್ವರ ಬಂದು ನಾಲ್ಗೆ ರುಚಿ ಕೆಟ್ಟಿತ್ತು ಅಂದ್ರೆ ಇದನ್ನ ಒಂದ್ಸಲ ಮಾಡ್ಕೊಂಡು ಮತ್ತೆ ಕೇಳಿ ನೋಡಿ. ನಮ್ಮ ಚಿಕನ್ ರೆಡಿ ಆಯ್ತು. ಸಿಂಪಲ್ ಅಲ್ವಾ? ಮಾಡ್ತೀರಾ ಅಲ್ವಾ? ಮಾಡ್ಬಿಟ್ಟು ನಮಗೂ ಹೇಳಿ ಇಷ್ಟ ಆಯ್ತಾ ಅಂತ. ಹಂಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಎಲ್ಲ ರೆಸಿಪಿ ಟ್ರೈ ಮಾಡಿ.